ಇನ್ನು ಅಬ್ದುಲ್ ರೆಹಮಾನ್ ಕೊಲೆಯ ಬೆನ್ನಲ್ಲೇ ರಾಜೀನಾಮೆಯ ಪರ್ವ ಕರಾವಳಿಯಲ್ಲಿ ಆರಂಭ ಆಗಿದೆ. ಕಾಂಗ್ರೆಸ್ಗೆ ಮುಸ್ಲಿಂ ಮುಖಂಡರು ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಘಟಕಕ್ಕೆ ಸಾಮೂಹಿಕ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಮೂಲಕ ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ಮುಖಂಡರು. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆ ಅಶ್ರಫ್ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬೇರೆ ಪಕ್ಷ ಕಟ್ತೀವಿ ನಾವು ಅನ್ನುವಂತಹ ಎಚ್ಚರಿಕೆಯನ್ನ ಕರಾವಳಿಯ ಮುಸ್ಲಿಂ ಮುಖಂಡರು ನೀಡಿದ್ದಾರೆ. ಕೋಮು ಹತ್ಯೆಯನ್ನ ತಡೆಯೋಕೆ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಸ್ಲಿಂ ಮುಖಂಡ ಕೆ ಅಶ್ರಫ್ ಅವರನ್ನ ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡಿಸಿದ್ದಾರೆ, ನೋಡೋಣ. ಹತ್ಯೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಮುಸ್ಲಿಂ ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಈ ಒಂದು ಘಟನೆಯಲ್ಲಿ ಏನೂ ಮಾಡಿಲ್ಲ, ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ, ಮತ್ತು ಮುಸ್ಲಿಮರಿಗೆ ಇಲ್ಲಿ ಜೀವಿಸಲಿಕ್ಕೆ ಯಾವುದೇ ರೀತಿಯ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಲ್ಲ ಅನ್ನುವ ಒಂದು ಆರೋಪ ಕೇಳಿಬರುತ್ತೆ. ಇದಕ್ಕೆ ಈಗ ರಾಜೀನಾಮೆ ಪ್ರಹಸನ ಆರಂಭವಾಗಿರುವಂಥದ್ದು. ಕೆ ಅಶ್ರಫ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು. ನಮ್ಮೊಂದಿಗಿದ್ದಾರೆ, ಮಾತಾಡಿಸ್ತೀನಿ. ಯಾಕೆ ರಾಜೀನಾಮೆ? ನೋಡಿ, ರಾಜೀನಾಮೆ ಅಂತ ಹೇಳಿದರೆ ಜನರ ಆಕ್ರೋಶ ಇದೆ. ಯಾಕಂದರೆ ನಾವು ನಾಯಕರಾಗೋದು, ಲೀಡರ್ ಆಗೋದು ಜನರಿಂದ, ಕಾರ್ಯಕರ್ತರಿಂದ. ಅದೇ ಜನರು ನಮ್ಮ ಮೇಲೆ ಒಂದು ಡಿಮಾಂಡ್ ಇಡುವಾಗ ನಾವು ಅವರಿಗೆ ಸಹಕರಿಸಬೇಕಾಗ್ತದೆ. ಮತ್ತು ನೋಡಿ, ನಾವು ಪದೇ ಪದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಆಗುವಾಗ ಯಾವುದು ಕೂಡ ಅದನ್ನು ಸರಿಪಡಿಸುವಂಥ ಸರ್ಕಾರ ಮಾಡ್ತಾ ಇಲ್ಲ. ಅದರಲ್ಲಿ ಜಿಲ್ಲೆಯ ನಮ್ಮ ಪ್ರಮುಖ ನಾಯಕರು ಕೂಡ ಅದಕ್ಕೆ ತಲೆ ಆಗ್ತಾ ಇಲ್ಲ. ಹಾಗಿರುವಾಗ ನಾವು ಎಲ್ಲರ ನಾವು ಉತ್ತರ ಕೊಡಬೇಕು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಜನರಿಗೆ. ಏಕೆಂದರೆ ಯಾರು ಕೂಡ ಒಂದು ತಪ್ಪು ಮಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಒಂದು ಬೇಡದ ರೀತಿಯಲ್ಲಿ ಹೇಳಿಕೆ ಕೊಡುವಂಥದ್ದು ಅದು ಕಡಿವಾಣ ಈ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಿರುವಾಗ ನಾವು ಇಷ್ಟು ಜನರ ಹತ್ರ ಹೋಗಿ ಹೇಳಿಕೊಂಡು, ಮುಖ್ಯಮಂತ್ರಿಗೆ ಎಷ್ಟು ಸಾರಿ ಭೇಟಿ ಮಾಡಿಕೊಂಡು, ಮತ್ತು ಜಿಲ್ಲಾ ಮಂತ್ರಿ ಹತ್ರ ಹೇಳಿದ್ರು, ಮತ್ತು ಎಲ್ಲರ ಹತ್ರ ಈ ವಿಷಯದಲ್ಲಿ ಇಲ್ಲಿ ನಮಗೆ ಶಾಂತಿ ಬೇಕು, ಈ ಮಾತುಗೆ ಕಡಿವಾಣ ಹಾಕಬೇಕು, ಇಲ್ಲದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಕೋಮುಗಲ ಎಬ್ಬಿಸಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿಕೆ ಯಾವುದು ಕೂಡ ಇವರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಆಗಿರುವಾಗ ನಾವು ಇತ್ತೀಚೆಗೆ ನಡೆದಂಥ ಕುಡುಪಲ್ಲಿ ಅಶ್ರಫ್ ಹತ್ಯೆ ಆಯಿತು. ಆವಾಗಲೇ ಜನರು ತುಂಬ ಒಂದು ಆಕ್ರೋಶಗೊಂಡಿದ್ದರು. ಆಗ ತಮಗೆ ಗೊತ್ತಿದ್ದ ಗೃಹ ಮಂತ್ರಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗೆ ನಾವು ಅಷ್ಟು ಆಕ್ರೋಶವಾಗಿ ಅವ್ರ ಹತ್ರ ಮಾತಾಡಿದ್ವಿ. ಯಾಕೆಂದರೆ ನಾವು ಇಷ್ಟು ತನಕ ನಾವು ಅಷ್ಟು ಆಕ್ರೋಶವಾಗಿ ಯಾರ ಮುಖಂಡರ ಹತ್ರ ಮಾತಾಡಿದೆ. ಯಾಕೆಂದರೆ ನಮ್ಮ ನಾಯಕರುಗಳು ನಾವು ಅವರಿಗೆ ಒಂದು ಗೌರವ ಕೊಡಬೇಕಾಗುತ್ತೆ. ಅಷ್ಟು ನಮಗೆ ಜನರ ಪ್ರೆಸರ್ ಇದೆ ನಮಗೆ. ಆಗಿರುವಾಗ ನಾವು ಮಾತಾಡುವಾಗ ನಮಗೆ ಆವಾಗ ಭರವಸೆ ಕೊಟ್ಟರು, ಇನ್ನು ಮುಂದೆ ಆ ರೀತಿ ಆಗದ ರೀತಿಯಲ್ಲಿ ನಾವು ನೋಡ್ತೇವೆ, ಎಲ್ಲ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಚನೆ ಕೊಡ್ತೇವೆ ಅಂತ ಹೇಳಿಕೊಂಡು ನಮ್ಮ ಗೃಹ ಮಂತ್ರಿಯವರು ಮಾತಾಡಿ ಹೋಗಿದ್ದಾರೆ. ಹೋದ ತಕ್ಷಣ ಮರುದಿವಸ ನಮ್ಮ 3 ಜನರು, ಒಬ್ಬ ಪುತ್ತೂರಲ್ಲಿ ಒಂದು ಪಂಚಾಯತಿಯ ಲೇಡಿಯ ಒಬ್ಬರು ಯಾವ ರೀತಿ ಆಕ್ರೋಶವಾಗಿ ನಮ್ಮನ್ನು ಈ ರೀತಿ ಕೊಲ್ಲಬೇಕಂದ್ರೆ ಮಾತಾಡಿದರು. ಮತ್ತು ಒಂದು ಜವಾಬ್ದಾರಿ ಸ್ಥಾನ ಇರುವಂಥ ಒಂದು ಶಾಸಕರು ಕೂಡ ಮುಸಲ್ಮಾನರ ಒಂದು ನೀಚೆಯಾಗಿ ಒಂದು ಮಾತನ್ನು ಮಾತಾಡಿದ್ದಾರೆ. ಈ ರೀತಿಯೆಲ್ಲ ಆಗುವಾಗ ಭರತ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ. ಯಾಕೆಂದರೆ ನಾವು ಈ ರೀತಿ ಕೊಲ್ತೇವೆ ಅಂತ ಹೇಳ್ಕೊಂಡು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ನಾವು ಒತ್ತಡ ಆಗ್ತಾ ಇದ್ದೇವೆ, ಅವರನ್ನು ಬಂಧನ ಮಾಡಿ ಅರೆಸ್ಟ್ ಮಾಡಿ ಅಂತ ಹೇಳ್ಕೊಂಡು ಮಾಡ್ತಾ ಇಲ್ಲ. ಹಾಗಿರುವ ಆವತ್ತು ಈ ಮಾತನ್ನು ಅವರನ್ನು ಏನಾದರೂ ಬಂಧನ ಮಾಡಿಕೊಂಡು ಏನಾದರೂ ಅವರು ಸೂಚನೆ ಕೊಟ್ಟಿದ್ರೆ ಈ ರೆಹಮಾನನ್ನು ಹತ್ಯೆ ಆಗ್ತಿರಲಿಲ್ಲ. ಏಕೆಂದರೆ ನೋಡಿ, ಒಂದು ಅಶ್ರಫ್ ಹತ್ಯೆ ಆಯಿತು, ಅದನ್ನು ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ. ಅಶ್ರಫ್ ಹತ್ಯೆ ಯಾವ ರೀತಿ ನಾವು ಹ್ಯಾಂಡ್ ಮಾಡಿದೆ, ಯಾಕೆಂದರೆ ಯಾರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಹ್ಯಾಂಡ್ ಮಾಡಿದೆ. ಯಾಕೆಂದರೆ ನಮಗೆ ಬೇಡ, ಅಲ್ಲಿ ಶಾಂತಿ ಬೇಕಂತೇಳಿ ನಾವು ಅಷ್ಟು ಒಂದು ರಾತ್ರಿ ಒಂದು 5 ಗಂಟೆಗೆ ಅವರನ್ನೆಲ್ಲ ಏನು ವಿಧಾನ ಮುಗಿಸಿ ನಾವು ಅವರಿಗೆ ಬಾಡಿಯನ್ನು ಕಳಿಸ್ಕೊಟ್ಟಿದ್ದೇವೆ. ಅದರ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು. ಸುಹಾಸ್ ಶೆಟ್ಟಿ ಅಶ್ರಫ್ ಹತ್ಯೆಗೂ ತುಂಬ ವ್ಯತ್ಯಾಸ ಇದೆ. ಸುಹಾಸ್ ಶೆಟ್ಟಿ ಅಂತ ಹೇಳಿದರೆ ಇಬ್ಬರನ್ನು ಕೊಂದ ವ್ಯಕ್ತಿ, ಮತ್ತು ಬೇರೆ ಬೇರೆ ಕ್ರಿಮಿನಲ್ ಕೇಸಲ್ಲಿದ್ದ ಒಂದು ರೋಡಿ ಲಿಸ್ಟಲ್ಲಿ ಇದ್ದ ಒಂದು ಅದು ಮೊನ್ನೆ ಅವರು ಬಚ್ಚಬಲ್ಲಿ ಸ್ಪೀಚ್ ಮಾಡಿದ್ರಲ್ಲ, ರೋಡಿ ಲಿಸ್ಟ್ ಹಾಗೆ ಯಾರು ಮಾಡಿದ್ದು ಅವರೇ ಸರ್ಕಾರ ಮಾಡಿದ್ದು, ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದೇ ಅಲ್ಲ, ಅದು ಅವರ ಸರ್ಕಾರ, ಅವರ ಗೃಹ ಮಂತ್ರಿ ಅಶೋಕ್ ಅವರೇ ಅವರ ಮೇಲೆ ರೋಡಿ ಲಿಸ್ಟ್ ಹಾಕಿದ್ದು. ಅವರ ಹತ್ಯೆಗೂ ಇದೊಂದು ವ್ಯತ್ಯಾಸ. ಅವರು ಬಂದು ಕರೆ ಕೊಟ್ಟು ಎಷ್ಟು ಅಮಾಯಕರ ಮೇಲೆ ಚೂರಿಡ್ತಾ ಮಾಡಿದರು. ಧನ್ಯವಾದ. ಇದು ಕೆ ಅಶ್ರಫ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.